ನಮ ಈಗಾಗಲೇ ಕೂಡ್ಲಿಗಿ ತಾಲೂಕಿನಲ್ಲಿ ಮಧ್ಯವರ್ಜನ ಶಿಬಿರ 17ನೇ ತಾರೀಕಿನಿಂದ ಇವತ್ತು 23ನೇ ತಾರೀಕು ತನಕ ನಿರಂತರ 8 ದಿನಗಳ ಕಾಲ ನಿಮ್ಮನ್ನು ಯಾವ ರೀತಿ ಮಕ್ಕಳ ಪೋಷಣೆ ಮಾಡ್ತಾರೋ ಅದೇ ಥರನಾಗಿ ಪೋಷಣೆ ಮಾಡಿ ನಿಮ್ಮನ್ನು ಇವತ್ತು ನವ ಜೀವನಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಪಾದಾರವಿಂದಗಳಿಗೆ ಹಾಗೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಅನ್ನದಾಸೋಹಕ್ಕೆ ಹೆಸರಾಗಿರ್ತಕ್ಕಂಥ ಐಬರಿ ಶರಣರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಜನಪ್ರಿಯ ಶಾಸಕರು ಅವರು ಇವತ್ತು ಒಂದೂವರೆ ತಾಸು ತಡವಾಗಿ ಬಂದಿದ್ದಕ್ಕೂ ಕೂಡ ಕಾರಣ ಈ ಕ್ಷೇತ್ರದ ಜನರ ಒಂದು ಯೋಗಕ್ಷೇಮಗಳನ್ನು ವಿಚಾರಿಸಿ ಅವರ ಕುಂದುಕೊರಗಳನ್ನು ವಿಚಾರಿಸಿ 1 ಗಂಟೆ 1.5 ತಾಸು ತಡವಾಗಿ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವೇ ಧನ್ಯರು ಅಂತೇಳಿ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇವತ್ತು ಅವರೇ ನಾವು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಸಾಹೇಬರಿಗೆ ಯಾವ ಥರ ನಡೆದಾಡೋ ದೇವರು ಅಂತ ಹೇಳ್ತೀವೋ, ನಮ್ಮ ಕ್ಷೇತ್ರದಲ್ಲಿ ನಡೆದಾಡೋ ದೇವರು ಅಂತ ಹೇಳಿದ್ರೆ ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಜೀವಿ. ಒಂದು ದಿವಸ ಕೂಡ 1 ತಾಸು ಕೂಡ ರೆಸ್ಟ್ ಮಾಡಲಾರ್ದಂತೆ ಇಡೀ ಕ್ಷೇತ್ರದಾದ್ಯಂತ ಒಂದು ಸಂಚಾರವನ್ನು ಮಾಡಿ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಕಂಕಣವನ್ನು ತೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ತಡವಾಗಿ ಬಂದಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರ ಪರವಾಗಿ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ಅವ್ರ ಪರವಾಗಿ ನಾನು ನಿಮಗೆ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಈಗಾಗಲೇ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ನಿಮ್ಮ ಜೀವನ ಯಾವ ಥರ ರೂಪಿಸ್ಕೋಬೇಕು, ಈ ಒಂದು ಮಧ್ಯವರ್ಜನ ಶಿಬಿರದಿಂದ ನಿಮ್ಮ ಕುಟುಂಬಗಳು, ಅದು ವಿಶೇಷವಾಗಿ ನಮ್ಮ ಸತೀಶ್ ಶೆಟ್ಟರ್ ಇರ್ಬೋದು ಮತ್ತು ನಾಗೇಶ್ ಸರ್ ಇರ್ಬೋದು, ನಿಮ್ಗೆ ಯಾವ ರೀತಿ ಒಂದು ತಿಳುವಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ, ಬರೀ ನೀವು ಅಷ್ಟೇ ಕುಡಿತದಿಂದ ಪಾರಾಗಬಾರ್ದು, ನಿಮ್ಮ ಹೆಂಡತಿಯವರು ಯಾವಾಗ ಕೂಡ ಮುತ್ತೈದೆಯರು ಆಗಿರಬೇಕು ಅನ್ನೋ ಒಂದು ಬೋಧನೆ ಮಾಡೋದು ನೋಡಿದರೆ ನಿಜವಾಗ್ಲೂ ಕೂಡ ನಾವು ಈ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಒಂದು ಹನಿ ನಾವು ಡ್ರಿಂಕ್ಸ್ ಮುಟ್ಟಿಲ್ಲ. ನಮ್ಮ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇದ್ದೀನಿ. ಇದೊಂದು ಅವರ ಒಂದು ಬೋಧನೆಯನ್ನು ನಾವು ತಲೆಯಲ್ಲಿ ತುಂಬಿಕೊಂಡ್ರೆ ನಮ್ಮ ಕುಟುಂಬಗಳು ಯಾವ ರೀತಿ ಬದಲಾಗ್ಬೋದು, ಯಾವ ರೀತಿ. ಈಗಾಗಲೇ ಸರ್ ಒಬ್ಬರು ಸತ್ಯಮೂರ್ತಿ ಅಂತ ಹೇಳ್ತಾರೆ, ಸತ್ಯಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಕೂಡ ಕಳೆದ ಬಾರಿ ಮಧ್ಯವರ್ಜನ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಅವರು ಈಗ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೋ ಒಂದು ಪ್ಯಾರಾಮೆಡಿಕಲ್ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅವ್ರ ಕೈ ಕೆಳಗಡೆ ಸುಮಾರು 8 ಜನ ಸ್ಟಾಫ್ ಇಟ್ಕೊಂಡು ಇವತ್ತು ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಅಂತ ಹೇಳಿದ್ರೆ ಮನಸ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೆಲ್ಲ ಜಿಲ್ಲಾ ಜನಜಾಗೃತಿ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕೂಡ್ಲಿಗಿಗೆ ಒಂದು ಧರ್ಮಸ್ಥಳ ಸಂಘ ಕೂಡ್ಲಿಗೆ ಪಾದಾರ್ಪಣೆ ಮಾಡಿದಾಗ ಪರಮ ಪೂಜ್ಯರ ಒಂದು ಪಾದ ಪೂಜೆ ಮಾಡತಕ್ಕಂಥ ಸೌಭಾಗ್ಯ ನನ್ನ ಪತ್ನಿಗೆ ಬಂದಿತ್ತು. ಅವತ್ತಿನ ದಿವಸ ನಾವು ನಮ್ಮ ಕೂಡ್ಲಿಗಿಯ ಮಾಜಿ ಶಾಸಕರಾಗಿರ್ತಕ್ಕಂಥ, ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸ್ ಅವರ ತಂದೆ ಎನ್ ಟಿ ಬೊಮ್ಮಣ್ಣನವರು ಕೂಡ ಅವತ್ತು ವೇದಿಕೆಯಲ್ಲಿ ಆಸೀನರಾಗಿ ಈ ಒಂದು ಸಂಘವನ್ನು ಬರಮಾಡ್ಕೊಂಡಿದ್ವಿ. ಇವತ್ತಿಗೆ ಸ್ವಲ್ಪ ಹೆಚ್ಚಿಗೆ 13-14 ವರ್ಷಗಳ ನಂತರ ಅವರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಇವತ್ತು ಕೂಡ್ಲಿಗಿ ಕ್ಷೇತ್ರದ ಜನರಿಗೆ ಒಂದು ಸೇವೆ ಕೊಡ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಇವತ್ತು ವಿರಾಜಮಾನರಾಗಿದ್ದಾರೆ. ಅಂದರೆ ಮಂಜುನಾಥ ಸ್ವಾಮಿಯ ನಮ್ಮ ಸಾಹೇಬರು, ದೊಡ್ಡ ಸಾಹೇಬರು ಬೊಮ್ಮಣ್ಣ ಸಾಹೇಬರು ವೀರೇಂದ್ರ ಹೆಗ್ಗಡೆ ಅವರ ಪಕ್ಕದಲ್ಲಿ ಕುತ್ಕೊಂಡು ಐಮಡಿ ಸಣ್ಣರು ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ ಯಾವ ರೀತಿ ಮಾತಾಡ್ತಿದ್ರು, ಅವತ್ತು ವೀರೇಂದ್ರ ಹೆಗ್ಗಡೆ ಸಾಹೇಬರು ಮತ್ತು ಎನ್ ಟಿ ಬೊಮ್ಮಣ್ಣ ಸಾಹೇಬರು ಕೂಡ ಇಬ್ಬರು ಕುತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆ ಒಂದು ದಿನಗಳು ಇವತ್ತು ನನಗೆ ನೆನಪಾಯಿತು. ಹಾಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಸ್ವಾಮಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮೆಲ್ಲ ಬೆಳವಣಿಗೆಗೆ ನಮ್ಮ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ಕೊಡುಗೆ ಭಾಳ ಇದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇನ್ನು ನಮ್ಮ ಮಾನ್ಯ ಶಾಸಕರು ಹಿಂದೆ ಲಾಸ್ಟ್ ಟೈಮ್ ಜನವರಿ 2 ಗಾಂಧಿ ಜಯಂತಿ ಪ್ರಯುಕ್ತ ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನೀವು ಸಾಕಷ್ಟು ಯೋಜನೆಗಳನ್ನು ಮಾಡ್ತಾಯಿದ್ದೀರ. ನಮ್ಮ ಸರ್ಕಾರದ ಯೋಜನೆಗಳು ಕೂಡ ನಿಮ್ಮ ಸಂಸ್ಥೆ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕಂತೇಳಿ
ನಾವು ಕೂಡ ನಾವು ಚರ್ಚೆ ಮಾಡೋದಂತೇಳಿ ಮಾನ್ಯ ಯೋಜನಾಧಿಕಾರಿಗಳ ಜೊತೆಗೆ ಮಾತಾಡಿದ್ರು, ಸತೀಶ್ ಶೆಟ್ಟರ್ ಸರ್ ಜೊತೆ ಕೂಡ ಮಾತಾಡಿದ್ರು. ಇವತ್ತಿನ ದಿವಸ ಮತ್ತು ನಮ್ಮ ಗೌರ್ಮೆಂಟ್ ಟೀಚರ್, ನಾನು ಅವ್ರ ಸ್ಟೂಡೆಂಟ್, SSLC 2 ವರ್ಷ ಫೇಲ್ ಆಗಿದೆ. ಅವ್ರು ಗೌರ್ಮೆಂಟ್ ಟೀಚರ್ ಕಾರಣ ನನಗೆ. ಯಾಕಂದರೆ ಅಷ್ಟೊಂದು ಸ್ಟ್ರಿಕ್ಟ್ ಇರ್ತದೆ ಎಕ್ಸಾಮ್, ಒಂದು ಶಿಸ್ತು ಕಲಿದೆ ಅಂತೇಳಿ. ಅಂಥ ಒಬ್ಬ 70 ವರ್ಷದ ಒಬ್ಬ ಗುರುಗಳು ನಿಮಗೆ ಕೂಡ ಬಂದು ಇವತ್ತು 75 ವರ್ಷದ ಒಬ್ಬ ಗೌರ್ಮೆಂಟ್ ಟೀಚರು ಇವತ್ತು ನಮಗೆ ಕೂಡ ವಿದ್ಯೆ ಕೊಟ್ಟಿದ್ದಾರೆ, ನಿಮಗೆ ಕೂಡ ಬೋಧನೆ ಕೊಟ್ಟಿದ್ದಾರೆ, ಯೋಗವನ್ನು ಕಲಿಸಿದ್ದಾರೆ ಅಂತೇಳಿದರೆ ಎಷ್ಟು ಜನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ನಿಮ್ಮ ಕುಟುಂಬಗಳು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಸಾಗಬೇಕು, ಎಲ್ಲರೂ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ಒಂದು ಮಧ್ಯವರ್ತಿ ಶಿಬಿರ ಯಶಸ್ವಿಯಾಗಿದೆ. ಮತ್ತು ಮೊನ್ನೆ ಶಾಸಕರು ಹೇಳ್ತಿದ್ರು, ಇದು ನಮ್ಮ ಫಸ್ಟ್ ಹೇಳಿದರೆ ಇದೆಲ್ಲ ನಾವೆಲ್ಲ ವ್ಯವಸ್ಥೆ ನಾನೇ ಮಾಡ್ತಿದ್ದೆ ಅಂತೇಳಿ. ನಿಜವಾಗ್ಲೂ ಕೂಡ ಅವ್ರದ್ದು ನೆರವು ಯಾವಾಗಲೂ ಕೂಡ 24/7 ಅಂತ ಏನು ಹೇಳ್ತಾರೆ, ಯಾವಾಗಲೂ ಕೂಡ ಎಲ್ಲ ಕೂಡ ಇರ್ತದೆ. ಅವ್ರದ್ದು ತಾಯಿ ಹೃದಯ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅಪಘಾತಕ್ಕೀಡಾದಾಗ ಮೊನ್ನೆ ಮುಖ್ಯಮಂತ್ರಿಗಳೇ ಬಳಿ ಹೋಗಿ ಅವರು 1 ಲಕ್ಷ ಬರ್ಕೊಂಡು ಹೋಗಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಸಮಾಜ ಸೇವೆ, ಬಡವರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಮೆಚ್ಚುಗೆ ಆಗಿದೆ ಅಂತೇಳಿ ಡಾಕ್ಟರ್ ಕೇಳಿದ್ದು 1 ಲಕ್ಷ, ಅದು ಮುಖ್ಯಮಂತ್ರಿಗಳು ನೀಡಿದ್ದು 2 ಲಕ್ಷ. ಈ ಥರ ಸುಮಾರು ಒಂದು 10ರಿಂದ 15 ಕುಟುಂಬಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಕೊಡಿಸತಕ್ಕಂಥ ಉದಾಹರಣೆ ಕೂಡ ಇದೆ ಮಾನ್ಯ ಶಾಸಕರದ. ಎಲ್ಲರದ್ದು ಉದ್ದೇಶ ಒಂದೇ, ಅವರು ಕೂಡ ಡಾಕ್ಟರ್ MBBS MD ಆಗಿ ಅಕ್ಷರ ಐ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ತುಮಕೂರಿನಲ್ಲಿ ನಡೆಸ್ತಾ ಇದ್ದಾರೆ. ಅವರು ಕೂಡ